ಜನವರಿ 27 ಹಾಗೂ 28ರಂದು ಕಲಬುರಗಿಯಲ್ಲಿ ಸಮನ್ವಯ ಸಮಿತಿ ಹಾಗೂ ರೋಟರಿ ಕ್ಲಬ್ ವತಿಯಿಂದ 40ನೇ ಜಿಲ್ಲಾ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಮುಖಂಡ ಮಾಣಿಕ್ ಪವಾರ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮನ್ವಯ ಸಮಿತಿ ಹಾಗೂ ರೋಟರಿ ಕ್ಲಬ್ ನೇತೃತ್ವದಲ್ಲಿ ಜನವರಿ 27 ಹಾಗೂ 28ರಂದು ಜೈ ಭವಾನಿ ಕನ್ವೆನ್ಷನಲ್ ಹಾಲ್ನಲ್ಲಿ 40ನೇ ಜಿಲ್ಲಾ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮವನ್ನು ರಾಜಸ್ಥಾನದ ರಾಜಯೋಗಿನಿ ಡಾಕ್ಟರ್ ಬಿ.ಕೆ. ಸುನೀತಾ ಅವರು ಉದ್ಘಾಟಿಸಲಿದ್ದಾರೆ. ಪಿಡಿಜಿ ಜೋಶ್ ಜಾಕೋ ಹಾಗೂ ಮ್ಯಾರಿ ಜಾಕೋ, ಸಚಿವರಾದ ಶಣ್ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. 3160 ನಲ್ಲಿ ಕಾನ್ಫರೆನ್ಸ್ ನಡೀತಾ ಇದೆ, 27 and 28. ಇದರಲ್ಲಿ ನಮಗೆ ಟೋಟಲ್ 19 ಡಿಸ್ಟ್ರಿಕ್ಟ್ಗಳು ಬರ್ತವೆ. ಅದರಲ್ಲಿ ಪಾರ್ಟ್ ಆಫ್ ಆಂಧ್ರ ಆ್ಯಂಡ್ ಪಾರ್ಟ್ ಆಫ್ ಕರ್ನಾಟಕ ಅಂದರೆ ನಂದ್ಯಾಲ, ಗೂಳೂರು, ಇವೆಲ್ಲ ನೆಲ್ಲೂರು ಇವು ಬರ್ತವೆ. ಈ ಕಡೆ ಅಪ್ ಟು ದಾವಣಗೆರೆ ತನಕ ಚಿತ್ರದುರ್ಗ, ದಾವಣಗೆರೆ ತನಕ ಡಿಸ್ಟ್ರಿಕ್ಟ್ಸ್ ಬರ್ತವೆ. ಇಲ್ಲಿ ಎಲ್ಲರಲ್ಲೂ ಇದು ಕಾನ್ಫರೆನ್ಸ್ ಏನದಲ್ಲ, ನಮಗೆ ರೊಟೇಷನ್ದಾಗ ಎವ್ರಿ 10 years ಗುಲ್ಬರ್ಗಕ್ಕೆ ಬರುತ್ತೆ ರಫ್ಲಿ. ಲಾಸ್ಟ್ ಏನದಲ್ಲ ಇವ್ರು ಗೌತಮ್ ಅವ್ರದ್ದಿತ್ತು, ಅದಕ್ಕೆ ಮುಂಚೆ ನವಿಲ್ ಇರಾನಿ ಅವ್ರದ್ದಿತ್ತು. ಈಗ ಏನದಲ್ಲ ಇವ್ರದ್ದು ಮಾಣಿಕ್ ಪವಾರ್ ಅವ್ರದ್ದು ಬಂದಿದೆ. ಅದಕ್ಕೆ ಎವ್ರಿ 10 years ಒಂದು ಸರಿ ಇದು ಬರುತ್ತೆ. ಇಲ್ಲಿ ಎಲ್ಲ ಸ್ಪೀಕರ್ಸಿಗೆ ಕರಿತಾ ಇದ್ದೇವೆ. ಈ ನಮ್ಮ ಬ್ರಹ್ಮಕುಮಾರಿ ದೀದಿಯವ್ರು ಬರ್ತಾ ಇದ್ದಾರೆ ಚೀಫ್ ಗೆಸ್ಟ್ ಆಗಿ, ಪ್ಲಸ್ ಸುನೀತಾ ದೀದಿ, ಪ್ಲಸ್ ನಮ್ಮ RI ರೋಟರಿ ಇಂಟರ್ನ್ಯಾಷನಲ್ ರೆಪ್ ಬರ್ತಾ ಇದ್ದಾರೆ ಜಾಕೋಬ್ ಅಂಥೇಳಿ ಅವರು. ನಮಗಿಲ್ಲಿ ಲೋಕಲ್ ಚೀಫ್ ಗೆಸ್ಟ್ ಅಂದರೆ ಶಣ್ಪ್ರಕಾಶ್ ಪಾಟೀಲ್ ಅವ್ರು ಬರ್ತಾ ಇದ್ದಾರೆ, ಅಜಯ್ ಸಿಂಗ್ ಬರ್ತಾ ಇದ್ದಾರೆ, ಮತ್ತಿಮೂಡವ್ರು ಬರ್ತಾ ಇದ್ದಾರೆ, ಪ್ಲಸ್ ನಮಗೆ ಸುಶೀಲ್ ನಮಸ್ವರ್ ಇದ್ದಾರೆ, ಪ್ಲಸ್ 1000 to 1500 ಡೆಲಿಗೇಟ್ಸ್ ಬರುವಂಥದ್ದು ಒಂದು ನಮ್ಗೆ ಇಚ್ಛೆ ಇದೆ. ಬಟ್ ಅದರಲ್ಲಿ ಈಗ ನಾವು ಮಾಡ್ತಾ ಇರೋದು ಜೈ ಭವಾನಿ ಕನ್ವೆನ್ಷನ್ ಹಾಲ್ ಈ ರಾಜಾಪುರ ರೋಡಲ್ಲಿದೆ. ಅಲ್ಲಿ ನಾವು ಇದು ಪ್ರೋಗ್ರಾಮ್ಸ್ ಅಲ್ಲಿದೆ. ಬಟ್ ಸೈಡ್ ಪಕ್ಕದಲ್ಲಿ ಏನದಲ್ಲ ಬರ್ತಾರೆ. ಅವ್ರು ಯಾವ ಊರಿನಲ್ಲಿರ್ತಾರೋ ಆ ಊರಿಗೆ ಒಂದು ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಮಾಡುವ ಒಂದು ಇದು ಚಾನ್ಸ್ ಸಿಗುತ್ತೆ. ಈ ನಮ್ಮ ಗುಲ್ಬರ್ಗದಲ್ಲಿ ನಡೆಯೋದು ಇದು 6ನೇ ಒಂದು ಕಾನ್ಫರೆನ್ಸ್. ಮೊದಲು ನಾನು 2015-16ರಲ್ಲಿ ಇಲ್ಲಿ ಗವರ್ನರ್ ಇದ್ದಾಗ ಇಲ್ಲಿ ಕಾನ್ಫರೆನ್ಸ್ ಮಾಡಿದ್ವಿ. ಅದಕ್ಕಿಂತ ಮೊದಲು ನವೀಲ್ ಇರಾನಿ ಅವರು 2009-10ರಲ್ಲಿ ಅವರು ಕಾನ್ಫರೆನ್ಸ್ ಮಾಡಿದರು. ಹೀಗೆ ಪ್ರತಿ 10 ವರ್ಷಕ್ಕೆ ಒಂದು ಸರಿ ನಮಗೆ ಚಾನ್ಸ್ ಸಿಗುತ್ತೆ. ಆ ನಿಟ್ಟಿನಲ್ಲಿ ಈ ವರ್ಷ ನಾವು 27 ಮತ್ತು 28 ಜನವರಿ ಕಲಬುರಗಿ ಜೈ ಭವಾನಿ ಕನ್ವೆನ್ಷನ್ ಹಾಲಲ್ಲಿ ಈ ವರ್ಷದ ಒಂದು ಕಾನ್ಫರೆನ್ಸ್ ಇರುತ್ತೆ. ಈ ಕಾನ್ಫರೆನ್ಸ್ ಮಾಡುವ ಉದ್ದೇಶ ಏನಂತಂದರೆ, ತಮಗೆ ಗೊತ್ತಿದ್ದಂತೆ ರೋಟರಿ ಸಂಸ್ಥೆ ಇದು ಒಂದು ಸಾರ್ವಜನಿಕ ಸೇವೆಗಾಗಿ ಮಾಡಿದ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಬರೀ ಒಂದು ಸಾಮಾಜಿಕ ಸೇವೆ ಅಲ್ಲದೇ ನಮ್ಮ ಎಲ್ಲ ರೋಟರಿ ಬಾಂಧವರು ತಮ್ಮ ಕುಟುಂಬ ಸಮೇತ 3000 ಮೆಂಬರ್ಸ್ ಇದ್ದಾರೆ. ಎವ್ರಿ ಇಯರ್ ಡಿಸ್ಟ್ರಿಕ್ಟ್ ಗವರ್ನರ್ ಚೇಂಜ್ ಆಗ್ತಾರೆ. 10 ವರ್ಷಕ್ಕೆ ಒಂದು ಸರ್ತಿ ನಮ್ಮ ಗುಲ್ಬರ್ಗ ಒಂದು ಚಾನ್ಸ್ ಸಿಗುತ್ತೆ ಗವರ್ನರ್ಗೆ. ಈ ಸರ್ತಿ ನಮ್ಮೆಲ್ಲ ರೋಟರಿಯನ್ ಸಹಾಯದಿಂದ ನಮಗೊಂದು ಅವಕಾಶ ಸಿಕ್ಕಿದೆ ಆಸ್ ಎ ಡಿಸ್ಟ್ರಿಕ್ಟ್ ಗವರ್ನರ್ ಆಫ್ 3160. ಎವ್ರಿ ಇಯರ್ ಯಾವ ಏರಿಯಾಲಿಂದ ಡಿಸ್ಟ್ರಿಕ್ಟ್ ಗವರ್ನರ್ ಇರ್ತಾರೆ ಅದೇ ಊರಲ್ಲಿ ಒಂದು ಕಾನ್ಫರೆನ್ಸ್ ಮಾಡ್ತೇವೆ. ಎಲ್ಲ 85 ಕ್ಲಬ್ ರಿಪ್ರೆಸೆಂಟೇಟಿವ್ ಡೆಲಿಗೇಟ್ಸ್, ಅದೇ ಪ್ರಕಾರ ರೋಟರಿ ಇಂಟರ್ನ್ಯಾಷನಲ್ ರಿಪ್ರೆಸೆಂಟೇಟಿವ್ಸ್, ಹಾಗೆ ನಾವು ಅದೇ ಇದು ಕಾನ್ಫರೆನ್ಸ್ಗೆ ಅಡ್ರೆಸ್ ಮಾಡಲಿಕ್ಕೆ, ಚಿಂತನೆ ಮಂಥನ ಮಾಡಲಿಕ್ಕೆ ನಮ್ಮದು ರೂಪರೇಷೆಗಳು, ಕಾರ್ಯಕ್ರಮಗಳು ಹೆಂಗೆ ನಡೀತಾ ಇದೆ, ಕ್ಲಬ್ಸ್ ಹೆಂಗೆ ಫಂಕ್ಷನ್ ಮಾಡ್ತಾ ಇದೆ, ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಅಪ್ ಟು ದ ಮಾರ್ಕ್ ಇದೆ ಇಲ್ಲ, ಯಾರ್ಯಾರಿಗೆ ಅಂದರೆ ಕಮ್ಯುನಿಟಿಗೆ ರೀಚ್ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಂಥನ ಮಾಡಲಿಕ್ಕೆ ನಾವು ಹಾಫ್ ಇಯರ್ಲಿ ರಿವ್ಯೂ ಮೀಟ್ ಅಂತ ಇದೊಂದು ಕಾನ್ಫರೆನ್ಸ್ ಇಟ್ಕೊತಾ ಇದ್ದೇವೆ. ಈ ಸರ್ತಿ ಗುಲ್ಬರ್ಗದಲ್ಲಿ ಇಟ್ಕೊಂಡಿದ್ದೇವೆ. ನಮಗೆ ಈಗಾಗಲೇ ನಮ್ಮ PDG ಡಾಕ್ಟರ್ ಗೌತಮ್ ಜಾಗಿದಾರ್ ಹೇಳಿದಾರಲ್ಲ, ನಾವು ಚೀಫ್ ಗೆಸ್ಟ್ ಆಗಿ ನಮ್ಮ ಸುನೀತಾ ದೀದಿ ಫ್ರಮ್ ಮೌಂಟ್ ಅಬು, ಸಿ ದ ಇಮಿನೆಂಟ್ ಸ್ಪೀಕರ್ ಇನ್ ಇಂಟರ್ನ್ಯಾಷನಲ್ ಫೋರಮ್. ಅವ್ರು ಭಾಳ ಇಂಟರ್ನ್ಯಾಷನಲ್ ಏರಿಯಾದಲ್ಲಿ 100ಕ್ಕಿಂತ ಹೆಚ್ಚು ಕನ್ವೆನ್ಷನ್ ಆ್ಯಂಡ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡಿದ್ದಾರೆ. ಸಿ ಹ್ಯಾಸ್ ಬಿನ್ ರೆಕಗ್ನೈಸ್ ಆಸ್ ಒನ್ ಆಫ್ ದ ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್. ಅದೇ ಪ್ರಕಾರ ನಿಮ್ಮೆಲ್ಲರಿಗೂ ಗೊತ್ತಿದ್ದಪ್ಲೆ ರಾಜೇಂದ್ರ ಸಿಂಗ್, ವಾಟರ್ ಮ್ಯಾನ್ ಆಫ್ ರಾಜಸ್ಥಾನ್, ಅವರಿಗೆ ರಾಮನ್ ಮ್ಯಾಗೇಸಿ ಅವಾರ್ಡ್, ಸಾಕಷ್ಟು ಅವಾರ್ಡ್ ಸಿಕ್ಕಿದ್ದಾರೆ. ಅವ್ರು ಬರ್ತಾ ಇದ್ದಾರೆ. ನಮ್ಮ ಏರಿಯಾ ಸ್ವಲ್ಪ ಡ್ರಾಟ್ ಏರಿಯಾ, ಯಾವಾಗನ ನೀರು ಕಮ್ಮಿ ಬಿದ್ದರೆ ಏನು ಸಮಸ್ಯೆ, ಅವ್ರು ಒಂದು ದಿವಸ ಮೊದಲೇ ಬರ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಾಂತಕುಮಾರ್, ಜಯಕುಮಾರ್, ದೇವೇಂದ್ರ ಸಿಂಗ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.